ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಳೆಯ ಅಬ್ಬರ ಜೋರಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರಕ್ಕೆ 5 ನೀರು ಪಾಲಾಗಿದ್ದಾರೆ. 4 ಮಕ್ಕಳು ಮತ್ತೆ ಓರ್ವ ಮಹಿಳೆ ನೀರು ಪಾಲಾಗಿರೋ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಏಕಾಏಕಿ ಡ್ಯಾಂನಿಂದ ನೀರು ತುಂಬಿ ಹರಿದಿದ್ರಿಂದ ಈ ದುರ್ಘಟನೆ ಸಂಭವಿಸಿರೋದು. ಇನ್ನು ಅಹಮದಾಬಾದ್ನಲ್ಲಿ ನಡು ರಸ್ತೆಯಲ್ಲೇ ಮಿನಿ ಜಲಪಾತ ಸೃಷ್ಟಿಯಾಗೋಗಿದೆ. ದೇಶದಾದ್ಯಂತ ಬೇರೆ ಬೇರೆ ಕಡೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಈ ರೀತಿ ಸಾಕಷ್ಟು ಅವಘಡಗಳಾಗಿವೆ. ದೆಹಲಿಯ ಫರೀದಾಬಾದ್ನ ಕಾಲೋನಿಯಲ್ಲೂ ಕೂಡ ಕಾರು ಲಾಕ್ ಆಗಿದೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಶುಕಿ ನದಿಯ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ಕಾರುಗಳು, ಬೈಕ್ಗಳು ಎಲ್ಲ ಕೊಚ್ಚಿಕೊಂಡು ಹೋಗಿವೆ. ಇನ್ನು ಗುಜರಾತ್ನಲ್ಲಿ ಗಾಳಿ ಮಳೆಗೆ ಕಾರಿನ ಮೇಲೆ ಮರ ಬಿದ್ದಿದೆ. ಸಾಕಷ್ಟು ಇಂಥ ಘಟನೆಗಳಾಗಿರೋದು. ದೆಹಲಿಯಲ್ಲಂತಲೂ ಸಂಪೂರ್ಣವಾಗಿ ರಸ್ತೆಗಳೋ ಅಥವಾ ಇದೇನು ನದಿ ಕೆರೆನೋ ಅನ್ನುವಷ್ಟರ ಮಟ್ಟಿಗಾಗಿದೆ ಚಿತ್ರಣ. ಈಗ ನೀವು ನೋಡ್ತಾ ಇರೋದು ಮಹಾರಾಷ್ಟ್ರದಲ್ಲಾಗಿರುವಂಥ ಘಟನೆಯ ದೃಶ್ಯ. ಪಿಕ್ನಿಕ್ಗೆ ಅಂತ ಹೇಳಿ ಈ 5 ಜನ ಹೋಗಿದ್ದಾರೆ. 4 ಮಕ್ಕಳು ಮತ್ತು ಓರ್ವ ಮಹಿಳೆ. ಆ ಸ್ಥಳದಲ್ಲಿ ಮೊದಲಿಗೆ ನೀರಿರಲಿಲ್ಲ. ಪಿಕ್ನಿಕ್ಗೆ ಅಂತ ಹೋದವರು ಅಲ್ಲಿ ಕುಳಿತಿದ್ದಾರೆ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ನೀರಿನ ಹರಿವು ಹೆಚ್ಚಾಗೋಗಿದೆ. ಡ್ಯಾಮ್ನಿಂದ ನೀರು ಬಿಟ್ಟಿದ್ರಿಂದಾನೋ ಏನೂ ಮಾಡೋದಕ್ಕಾಗಿಲ್ಲ ಅವ್ರಿಗೆ. ಆ ಪರಿಸ್ಥಿತಿ ನೋಡಿ, ನೀರಿನ ಮಧ್ಯೆ ಈ ಥರ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಯಾರು ಕೂಡ ತಕ್ಷಣಕ್ಕೆ ಹೋಗಿ ಅವರನ್ನು ಬಚಾವ್ ಮಾಡೋ ಪರಿಸ್ಥಿತಿನೂ ಅಲ್ಲಿಲ್ಲ. ಬಹಳ ರಭಸವಾಗಿ ನೀರು ಹರಿತಾ ಇದೆ. ಅಥವಾ ಅಲ್ಲೊಂದು ಹಗ್ಗ ಏನೂ ಇರಲಿಲ್ಲ ಆ ಕ್ಷಣಕ್ಕೆ. ಹೀಗಾಗಿ ಅಲ್ಲಿದ್ದವರು ಅಸಹಾಯಕರಾಗಿ ನೋಡ್ತಾ ನಿಂತಿದ್ರು, ಏನಾಗುತ್ತೋ ಇವ್ರ ಕತೆ ಅಂತ. ಅವರು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮಕ್ಕಳಿದ್ದದ್ದು, ಎಲ್ಲ ಮಕ್ಕಳನ್ನು ಹಿಡಿದುಕೊಳ್ಳೋದಕ್ಕೆ ಮಹಿಳೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಸಾಧ್ಯ ಆಗಿಲ್ಲ. ಅಷ್ಟು ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಇನ್ನು ಇದು ರಸ್ತೆ ಮಧ್ಯೆನೇ ಮಿನಿ ಜಲಪಾತದ ಥರ ಸೃಷ್ಟಿಯಾಗಿರೋದು. ಇದು ನೋಡಿ, ಮಳೆ ಹೊಡೆತಕ್ಕೆ ರಸ್ತೆ ಕುಸಿದು ಬಿದ್ದಿರೋದು. ದೊಡ್ಡದೊಂದು ರಂಧ್ರ ಸೃಷ್ಟಿಯಾಗೋಗಿದೆ ರಸ್ತೆ ಮಧ್ಯಭಾಗದಲ್ಲೇ. ಸೊ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದದ್ದು ಆ ಗುಂಡಿ ಒಳಗೆ ಹರಿತಾ ಇದೆ. ಮಿನಿ ಜಲಪಾತದ ಹಾಗಾಗೋಗಿದೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದೇ ಬೇಡ. ಮಳೆಗಾಲ ಶುರು ಆಯ್ತಪ್ಪ, ಜಲಪಾತಗಳಲ್ಲಿ ಈಗ ನೀರು ಧುಮ್ಮಿಕ್ತಾ ಇರುತ್ತೆ, ಹೋಗಿ ಬರೋಣ ಅಂತ ರಸ್ತೆಗಳಲ್ಲೇ ಜಲಪಾತ ಸೃಷ್ಟಿಯಾಗೋಗಿದೆ. ಅಹಮದಾಬಾದ್ನ ದೃಶ್ಯ ನೀವೀಗ ನೋಡ್ತಾ ಇರೋದು. ರಸ್ತೆಯಲ್ಲೆಲ್ಲ ನಿಂತಿದ್ದಂಥ ವಾಹನಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಜೊತೆಗೆ ನೀರಿನ ಹೊಡೆತ ಹೆಚ್ಚಾಗಿದ್ರಿಂದ ರಸ್ತೆ ಕುಸಿದು ಹೋಗಿದೆ ದಿಢೀರಂತ. ಕೆಳಭಾಗದಲ್ಲಿ ಮಣ್ಣು ಸಡಿಲ ಆಗಿದ್ರಿಂದ ಈ ರೀತಿಯಾಗಿ ಕುಸಿತ ಸಂಭವಿಸಿರೋದು. ಏಕಾಏಕಿ ಅದು ಸಂಪೂರ್ಣ ನೋಡಿ, ನೀಟಾಗಿರುವಂಥ ರಸ್ತೆ, ಅದು ಡಾಂಬರೀಕರಣ ಆಗಿದೆ. ಆದರೆ ಕೆಳಭಾಗದಲ್ಲಿ ಮಣ್ಣು ಸಡಿಲ ಆಗೋಗಿದ್ರಿಂದ ದಿಢೀರಂತ ಈ ರೀತಿ ರಸ್ತೆ ಕುಸಿದಿರೋದು. ಆ ದೃಶ್ಯ ಕೂಡ CC ಕ್ಯಾಮ್ರಾ ಒಂದರಲ್ಲಿ ಸೆರೆ ಸಿಕ್ಕಿದೆ. ಇದ್ದಕ್ಕಿದ್ದ ಹಾಗೆ ಆ ಕ್ಷಣಕ್ಕೆ ಅಲ್ಲಿ ಯಾವುದು ವಾಹನ ಪಾಸ್ ಆಗ್ತಾ ಇರಲಿಲ್ಲ. ಬಚಾವ್. ಒಂದು ವೇಳೆ ಯಾವುದಾದ್ರೂ ದ್ವಿಚಕ್ರ ವಾಹನ ಸವಾರರೋ ಅಥವಾ ಪಾದಚಾರಿಗಳೋ ಅಲ್ಲಿ ಹೋಗಬೇಕಾದ್ರೆ ಏನಾದ್ರು ಹೀಗಾಗಿದ್ರೆ ಇನ್ನೂ ದೊಡ್ಡ ಅವಘಡ ಆಗ್ತಾ ಇತ್ತು. ಅದೃಷ್ಟವಶಾತ್ ಅಂಥದ್ದೇನೂ ಆಗಿಲ್ಲ. ಮಳೆ ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ದೇಶದಾದ್ಯಂತ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಇಂಥ ಸಾಕಷ್ಟು ದೃಶ್ಯಗಳು. ಸೊ ಇದು ಗುಜರಾತ್ನ ದೃಶ್ಯ ನೀವು ನೋಡ್ತಾ ಇರೋದು. ಇಲ್ಲೂ ಕೂಡ ಅದೇ ರೀತಿ ರಂಧ್ರ ಒಂದು ಸೃಷ್ಟಿಯಾಗಿದೆ ರಸ್ತೆಯಲ್ಲಿ. ಗುಜರಾತ್ನ ಗಾಂಧಿನಗರದಲ್ಲಿ ಈ ಘಟನೆ ಸಂಭವಿಸಿರೋದು. ರಸ್ತೆಯಲ್ಲಿ ಆ ಕಾರೇನು ನಿಲ್ಲಿಸಿದ್ರೋ ಅಥವಾ ಚಲಿಸ್ತಾ ಇದ್ದಾಗಲೇ ಹೀಗಾಗಿದೆಯೋ ಆ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈ ರೀತಿ ಹಳ್ಳ ಒಂದಕ್ಕೆ ಕಾರು ಸಿಕ್ಕಾಕೊಂಡಿರೋದು. ಇದುವರೆಗೂ ಅಲ್ಲಿ ಇದೇ ರೀತಿ ಯಾವುದೇ ಹಳ್ಳ ಅಥವಾ ಭೂಕುಸಿತ ಆಗಿರಲಿಲ್ಲ. ಸಹಜವಾಗಿ ರಸ್ತೆ ಇತ್ತು ಅಲ್ಲಿ. ಬಟ್ ಈಗ ಮಳೆ ಹೊಡೆತಕ್ಕೆ ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೊಂದು ಹಳ್ಳದ ರೀತಿ ಸೃಷ್ಟಿಯಾಗಿದೆ. ಕಾರ್ ನೋಡಿ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಆ ಹಳ್ಳದ ಒಳಗೇನೆ ಸಿಕ್ಕಾಕೊಂಡು ಬಿಟ್ಟಿದೆ. ಇದು ಗುಜರಾತ್ನ ಗಾಂಧಿನಗರದಲ್ಲಿ ಆಗಿರುವಂಥ ಘಟನೆ. ಹೆಚ್ಚೆಚ್ಚು ಮಳೆಯಾಗ್ತಿದ್ದ ಹಾಗೆ ಮಣ್ಣು ಸಡಿಲಗೊಂಡ್ರೆ ಭೂಕುಸಿತ ಸಂಭವಿಸುತ್ತೆ. ಆಗ ಇಂಥ ಘಟನೆಗಳಾಗುತ್ತೆ. ಈಗ ಮಂಗಳೂರಿನಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಮನೆ ಕುಸಿತ ಆದ ಪ್ರಕರಣಗಳಲ್ಲೂ ಕೂಡ ಅದೇ ಆಗಿತ್ತು. ಹೆಚ್ಚು ಮಳೆ ನೀರು ನೀರಿಗಿಳಿದಾಗ, ಅಂದರೆ ಮಣ್ಣಿಗಿಳಿದಾಗ, ಮಣ್ಣು ಅದರ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಾಗ ಕುಸಿತ ಸಂಭವಿಸುತ್ತೆ. ಆಗ ಈ ರೀತಿಯಾದಂಥ ಹಳ್ಳಗಳು ಸೃಷ್ಟಿಯಾಗುತ್ತೆ. ಇದು ಹರಿದ್ವಾರದ್ದು ದೃಶ್ಯಗಳು ನೀವು ನೋಡ್ತಾ ಇರೋದು. ಅದೇನು ಬೋಟ್ ಅಲ್ಲ ಅಥವಾ ಇವ್ರೇನು ನದಿಯಲ್ಲಿ ಹೋಗ್ತಿರೋದಲ್ಲ. ಕಾರು ಒಂದು ಯಾವ ರೀತಿ ತೇಲ್ಕೊಂಡು ಹೋಗ್ತಾ ಇದೆ ಅಂದರೆ ಮಕ್ಕಳೆಲ್ಲ ಅದ್ರ ಮೇಲೆ ಹತ್ತಿ ಮತ್ತೆ ಅದರಿಂದ ಜಿಗಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಹಿಂಭಾಗದ ಸೇತುವೆಲೆಲ್ಲ ಜನ ನಿಂತು ಅದನ್ನು ನೋಡ್ತಾ ಇರೋದು ನೀವು ಗಮನಿಸ್ಬೋದು. ಒಂದು ರೀತಿ ಪ್ರವಾಹದ ಪರಿಸ್ಥಿತಿನೇ ನಿರ್ಮಾಣ ಆಗೋಗಿದೆ ಅಲ್ಲಿ. ರಸ್ತೆಯಲ್ಲಿ ನಿಲ್ಲಿಸಿದಂಥ ವಾಹನಗಳು ನೀರು ಹರಿತಾ ಇರೋ ರಭಸಕ್ಕೆ ತರಗೆಲೆಗಳ ಥರ ಕೊಚ್ಕೊಂಡು ಹೋಗ್ತಾ ಇದೆ ಎಲ್ಲಂದ್ರಲ್ಲಿ. ದ್ವಿಚಕ್ರ ವಾಹನಗಳು, ಆಟೋಗಳು, ಈ ರೀತಿ ದೊಡ್ಡ ದೊಡ್ಡ ಕಾರುಗಳೇ ನೋಡಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಂಥ ಘಟನೆ ಉತ್ತರಾಖಂಡ ಹರಿದ್ವಾರದಲ್ಲಿ ನಡೆದಿರೋದು. ಇದು ಅಲ್ಲೂ ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಾರೆ ಕೆಲವರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಬಟ್ ಆ ರೀತಿಯಾದಂಥ ಪ್ರಯತ್ನಗಳು ಮಾಡಬಾರ್ದು. ಯಾವುದೋ ಒಂದು ಕಾರು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಅಲ್ಲಿದ್ದಂಥ ಮಕ್ಕಳು ಅದರ ಮೇಲೆ ಹತ್ತಿ ಮತ್ತೆ ನೀರಿಗೆ ಜಿಗಿಯುವಂಥ ಕೆಲಸ ಮಾಡ್ತಿದ್ದಾರೆ. ಮುಂದೆ ಅಲ್ಲೊಂದು ತಡೆಗೋಡೆ ಇತ್ತು ಅನಿಸುತ್ತೆ, ಅಲ್ಲಿ ಹೋಗಿ ಕಾರು ಡಿಕ್ಕಿ ಹೊಡೆದು ನಿಂತಿರೋದು. ಸೊ ಉತ್ತರಾಖಂಡ, ಗುಜರಾತ್ ಮತ್ತು ಮಹಾರಾಷ್ಟ್ರ ಈ ಎಲ್ಲ ಭಾಗಗಳಲ್ಲೂ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಮಳೆಯಿಂದ, ಒಂದೊಂದೇ ದೃಶ್ಯಗಳನ್ನು ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಾ.
ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಮಳೆ ಇಷ್ಟೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಬರ್ತಾ ಇದೆ. ಒಂದೊಂದು ಕಡೆ ಒಂದೊಂದು ರೀತಿಯ ಅವಾಂತರ ಆಗ್ತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಂತೂ ನಾವು ನೋಡ್ತಾ ಇದ್ವಿ, ಇಡೀ ದೆಹಲಿ ಹೀಟ್ ವೇವ್ನಿಂದ ತತ್ತರಿಸ್ತಾ ಇದ್ದಂಥ ದೆಹಲಿಯಲ್ಲಿ ಇವತ್ತು ಎಂಥ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಜನಜೀವನ ಅಂತೂ ಎಲ್ಲೆಲ್ಲೂ ಅಸ್ತವ್ಯಸ್ತ ಆಗೋಗಿದೆ. ಬಹಳ ಕಷ್ಟಕರ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ, ರಸ್ತೆ ಮೇಲೆಲ್ಲ ನದಿಗಳ ಹಾಗೆ ನೀರು ಹರಿತಾ ಇರೋದ್ರಿಂದ ಇಂಥ ಪರಿಸ್ಥಿತಿಗಳು. ಸೊ ಇದೆಲ್ಲವೂ ಬೇರೆ ಬೇರೆ ದೃಶ್ಯ. ಈಗಷ್ಟೇ ನಾನು ಹೇಳ್ತಾ ಇದ್ದೆ ರಾಷ್ಟ್ರ ರಾಜಧಾನಿ ದೆಹಲಿಯ ಪರಿಸ್ಥಿತಿ ಏನಾಗಿದೆ ಅಂತ. ಸೊ ದೆಹಲಿಯ ಒಂದು ದೃಶ್ಯ ಈಗ ನೋಡ್ತಾ ಇರೋದು, ಕಾರ್ನೊಳಗಿದ್ದವರು ಈಗ ಕಾರಿಂದ ಹೊರಗೆ ಬಂದು ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಮುಂದಕ್ಕೆ ಚಲಿಸ್ತಾ ಇಲ್ಲ ಕಾರು, ಯಾಕಂದ್ರೆ ಅಲ್ಲಿ ಹೋಗಿ ಮಳೆ ನೀರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹಳ್ಳ ಒಂದಕ್ಕೆ ಸಿಕ್ಕಾಕೊಂಡಿದೆ ಅನ್ಸುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ನಿಧಾನಕ್ಕೆ ನೀರು ಕೂಡ ತುಂಬ್ತಾ ಇದೆ ಆ ಜಾಗದಲ್ಲಿ. ಸೊ ಹೀಗಾಗಿ ಆ ಕಾರ್ ಡೋರ್ ಕೂಡ ಓಪನ್ ಆಗ್ತಾ ಇಲ್ಲ. ನೀವು ನೋಡ್ಬೋದು ಆ ಹುಡುಗಿ ಆ ಕಾರಿಂದ ಹೊರಬರೋದಕ್ಕೆ ಹರಸಾಹಸ ಪಟ್ಟು ಕೊನೆಗೂ ಅಲ್ಲಿಂದ ಹೊರಗೆ ಬಂದು ಆ ಮ್ಯಾನ್ ಹೋಲ್ ಒಂದರ ಮೇಲೆ ನಿಂತಿದ್ದಾರೆ. ಸುತ್ತಮುತ್ತ ಹೋಗೋದಕ್ಕೂ ಕಷ್ಟ ಇದೆ. ಕಾರ್ನೊಳಗೆ ಇನ್ನೂ ಜನ ಇದ್ದಾರೆ ಅನ್ಸುತ್ತೆ. ಈ ರೀತಿ ತಕ್ಷಣಕ್ಕೆ ಅಲ್ಲೇನಾದ್ರು ಜನ ಇದ್ದರೆ, ಸ್ಥಳೀಯರಿದ್ದರೆ ರಕ್ಷಿಸೋದಕ್ಕೆ ಮುಂದಾಗ್ತಾರೆ ಅಥವಾ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಏನಾದರೂ ಈ ಅಂಡರ್ ಪಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಈ ರೀತಿ ಸಿಕ್ಕಾಕೊಂಡ್ಬಿಟ್ರೆ ಅದು ಇನ್ನೂ ಬಹಳ ಕಷ್ಟ ಆಗುತ್ತೆ. ಸೊ ಜಾಗರೂಕರಾಗಿರ್ಬೇಕು. ಸೊ ಇದೆಲ್ಲ ದೇಶದಾದ್ಯಂತ ಮಳೆಯ ಆರ್ಭಟಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರ, ಗುಜರಾತ್, ಉತ್ತರಾಖಂಡ್ ಮತ್ತೆ ದೆಹಲಿ, ಇನ್ನು ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಮಳೆ ಹೆಚ್ಚಾಗ್ತಾ ಇದೆ. ಆ ಬಗ್ಗೆನೂ ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಸದ್ಯ ದೇಶದಾದ್ಯಂತ ಇದೇ ರೀತಿ ಮಳೆ ಆಗ್ತಾ ಇರೋದ್ರಿಂದ ಈ ಎಲ್ಲ ರಾಜ್ಯಗಳಲ್ಲೂ ಬಹುತೇಕ ಒಂದಷ್ಟು ಜಿಲ್ಲೆಗಳಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ದೆಹಲಿ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಒಂದು ಕಡೆ ಅತಿಯಾದ ಬಿಸಿಲಿರುತ್ತೆ, ಹೀಟ್ ವೇವ್ ಇರುತ್ತೆ ಅನ್ನೋ ಅಷ್ಟರಲ್ಲೇ ದಿಢೀರಂತ ಏಕಾಏಕಿ ಮಳೆ ಶುರುವಾಗಿ ಪ್ರವಾಹ ಸೃಷ್ಟಿಯಾಗೋಗುತ್ತೆ. ಈ ರೀತಿ ವೈಪರೀತ್ಯಕ್ಕೆ ಸಿಲುಕಿ ದೆಹಲಿಯಂತೂ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಇನ್ನು ಉತ್ತರಾಖಂಡದಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಸಿಕ್ಕ ವಸ್ತುಗಳೆಲ್ಲ ಕೂಡ ಪ್ರವಾಹದ ಹೊಡೆತಕ್ಕೆ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯಗಳು. ಗುಜರಾತ್ನಲ್ಲಿ ಕಾರೊಂದು ಅಲ್ಲಿ ರಸ್ತೆ ಗುಂಡಿಯಲ್ಲಿ ಸಿಕ್ಕಾಕೊಂಡಿರೋದು, ದಿಢೀರಂತ ಸೃಷ್ಟಿಯಾದಂತಹ ರಂಧ್ರಕ್ಕೆ ಹೆಚ್ಚು ಮಳೆಯಾದ ಪರಿಣಾಮ ರಸ್ತೆ ಕುಸಿತ ಸಂಭವಿಸ್ತಾ ಇದೆ. ಹೈವೇಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಸಂಭವಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪಾಪ ಬಹಳ ಅನಿರೀಕ್ಷಿತವಾಗಿ 5 ಪ್ರಾಣ ಪಕ್ಷಿನ ಹಾರು ಹೋಗಿದೆ. ಪಿಕ್ನಿಕ್ಗೆ ಅಂತ ಹೋದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತೆ, ಸಿಕ್ಕಾಕೊಳ್ತಾರೆ. ಅದಾದಮೇಲೆ ಅಲ್ಲಿಂದ ಪಾರಾಗೋದಕ್ಕೇ ಸಾಧ್ಯ ಆಗಿದೆ. ತಾಯಿ ಮಕ್ಕಳು ಪಿಕ್ನಿಕ್ಗೆ ಅಂತ ಹೋಗಿದ್ದವರೆಲ್ಲರೂ ಕೂಡ ಜೀವ ಕಳೆದುಕೊಂಡು ಬಿಟ್ಟಿದ್ದಾರೆ. ದಿಢೀರಂತ ನೀರಿನ ಮಟ್ಟ ಏರಿಕೆ ಆಗಿದೆ. ಹಾಗಾಗಿ ಡ್ಯಾಮ್ನಿಂದ ಕೂಡ ನೀರನ್ನು ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಇದ್ದವರಿಗೆ ಅದು ಗೊತ್ತಿರಲಿಲ್ಲ. ಹೀಗಾಗಿ ಸಿಕ್ಕಾಕೊಂಡು ಪ್ರಾಣ ಕಳೆದುಕೊಂಡಿದ್ದಾರೆ. ಮಳೆಯಿಂದ ಜೀವಹಾನಿಯಾಗಿರುವಂಥ ಘಟನೆಗಳು ಕೂಡ ದೇಶದಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ವರದಿ ಆಗ್ತಾ ಇದೆ. ಯಾವುದೋ ಒಂದೆರಡು ರಾಜ್ಯಗಳ ಕೆಲ ಜಿಲ್ಲೆಗಳಲ್ಲಿ ಇಂಥ ಚಿತ್ರಣ ಅಂತ ಅಂದ್ಕೊಳ್ಬೇಡಿ. ಅದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಈ ದೃಶ್ಯಗಳು ಸಾಬೀತುಪಡಿಸ್ತಾ ಇದೆ. ಮಹಾರಾಷ್ಟ್ರ, ದೆಹಲಿ, ಉತ್ತರಾಖಂಡ್ ಮತ್ತು ಗುಜರಾತ್ ಇಲ್ಲೆಲ್ಲವೂ ಕೂಡ ರಸ್ತೆ ಮಧ್ಯದಲ್ಲೇ ಎಷ್ಟು ದೊಡ್ಡ ಹಳ್ಳ ಸೃಷ್ಟಿಯಾಗಿರೋದು ನೋಡಬಹುದು. ರಸ್ತೆಯಲ್ಲಿ ನಿಲ್ಲಿಸಿರುವಂಥ ಕಾರುಗಳು ಕೊಚ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಮತ್ತು ದ್ವಿಚಕ್ರ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಎಷ್ಟೋ ಕಡೆ ರಸ್ತೆ ದಾಟೋದಕ್ಕೆ. ನೀರು ಕಡಿಮೆ ಇದೆಯೇನೋ ರಸ್ತೆ ದಾಟ್ಬಿಡೋಣ ಅಂತ ಹೊರಟಷ್ಟರಲ್ಲಿ ಮಧ್ಯಕ್ಕೆ ಬಂದ ಮೇಲೆ ಸಿಕ್ಕಾಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಅವಘಡಗಳಾಗಿರೋದು ಉಂಟು. ಸೊ ಅಂಥ ಸಾಹಸಗಳಿಗೆಲ್ಲ ಕೈ ಹಾಕಬಾರ್ದು. ಮತ್ತು ರಸ್ತೆಯಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಎಲ್ಲೋ ಹೋಗಿ ಬರುವಷ್ಟರಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿದಂಥ ಗಾಡಿಗಳೆಲ್ಲ ಈ ರೀತಿ ಸಂಪೂರ್ಣ ನೀರಲ್ಲಿ ಮುಳುಗಡೆ ಆಗೋಗಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಇದೆಲ್ಲವೂ ಉತ್ತರಾಖಂಡ್ನಲ್ಲೇ ಆಗಿರೋದು. ಸುಮಾರು ಒಂದು 3 ಅಡಿ 3.5 ಅಡಿ ಅಷ್ಟು ನೀರು ನಿಂತಿರೋದು ರಸ್ತೆ ಮೇಲೆಲ್ಲ. ರಸ್ತೆಯಲ್ಲಿ ನಿಲ್ಲಿಸಿದ್ದ ಗಾಡಿಗಳೆಲ್ಲ ತೇಲ್ಕೊಂಡು ಹೋಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿರುವಂಥದ್ದಾಗಿದೆ. ಅಂಗಡಿ ಮುಂಗಟ್ಟುಗಳು, ಎಷ್ಟೋ ಕಚೇರಿಗಳಿಗೆಲ್ಲ ನೀರು ನುಗ್ಗಿ ಅಲ್ಲಿದ್ದಂಥ ಎಲ್ಲ ವಸ್ತುಗಳು ಹಾನಿಯಾಗಿರೋ ಘಟನೆ. ಇಡೀ ಬಡಾವಣೆನೇ ಸಂಪೂರ್ಣ ಜಲಾವೃತ ಆಗಿರೋ ಸನ್ನಿವೇಶಗಳು ಅಲ್ಲಲ್ಲಿದೆ.
रस्सी खींच के रखो, रस्सी खींच के रखो। ये गाड़ी क्यों तेज है? उसका भी ध्यान करियो, पूरी जब तक जो हेल्प कर रहा है वो भी। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.